ದೊಡ್ಡ ವಿಷಯ ಒಂದು ಬಿಟ್ಟು ಬೆಕ್ಕದ್ ಕೇಳೆ ನೀನು. ನಮ್ ಸಂಘದಲ್ಲಿ ಒಂದ್ ಮೀಟಿಂಗ್ ಆಯ್ತು. ಮೀಟಿಂಗ್ ಆದ್ಮೇಲೆ ಬೊಂಬಾಟ ಗೀಟಿಂಗ್ ಇತ್ತು. ಕೊಡ್ತಾರೆ ಬದನೆಕಾಯಿ ಬರ್ಫಿ. ಫಾರಿನ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಅಡ್ಗೆ ಮಾಡ್ತಾರೋ ಅಷ್ಟೇ ಫಾಸ್ಟ್ ಆಗಿ ನಮ್ ಇಂಡಿಯಾದಲ್ಲೂ ಮಾಡ್ಬೇಕು ಅಂತ. ನೋಡೆ ಚಂಪಚಮೇಲೆ ಅವ್ರ ತರ ನಾವು ಫಾಸ್ಟ್ ಆಗಿ ಅಡಿಗೆ ಮಾಡ್ಬೇಕು ಅಂದ್ರೆ ಈ ಆಧುನಿಕ ಉಪಕರಣಗಳಾದ ಮೈಕ್ರೋವೇವ್ ಓವನು, ಫ್ರಿಡ್ಜು, ಮಿಕ್ಸಿ ಅವು ಅವು ಹಾಳು ಮೂಳು ಅಂತ ಬಳಸ್ಬೇಕಾಗುತ್ತೆ. ಅವನ್ನೆಲ್ಲ ಏನೋ ನಿಮ್ ಸಂಘದವರೇ ಕೊಡ್ತಾರೇನೆ? ಅವ್ರೇ ಕೊಡ್ತಾರೆ. ನಾವ್ ಯಾವ ಮನೆಯಲ್ಲಿ ಕೆಲಸ ಮಾಡ್ತೀವೋ ಆ ಮನೆ ಯಜಮಾನನೇ ತಂದು ಕೊಡ್ಬೇಕಾಗುತ್ತೆ. ನೋಡೆ ಚಂಪಚಮೇಲೆ ನಮ್ಮ ಮನೆಯಲ್ಲಿ ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ. ಈಗಿರೋ ಆ ಗ್ಯಾಸ್ ಸ್ಟವ್, ಸ್ಟೀಲ್ ಪಾತ್ರೆ ಅವನ್ನೆಲ್ಲ ಒಂದ್ ಗಂಟೆ ಕಟ್ಟಿ ಮೂಲೆನೆಲ್ಲ ಎತ್ತಿಬಿಟ್ಟು ಒಂದು ಒಲೆ ಹಾಕೊಂಡು ಮಣ್ಣಿನ ಮಡಿಕೆಲೆಲ್ಲ ಬೇಯಿಸಿ ಹಾಕೆ. ಆಯ್ತು, ದಿನಾಗ್ಲೂ ಕಡ್ಲೆಪುರಿಗೆ ಒಗ್ಗರಣೆ ಹಾಕಿ ಬಡಿತೀನಿ, ಅದನ್ನೇ ತಿನ್ಕೊಳ್ಳಿ. ಅಣ್ಣಯ್ಯ, ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಸೆಕೆ, ಬೆಡ್ರೂಮ್ ಅಲ್ಲಿ ಇರಕ್ ಆಗ್ತಾ ಇಲ್ಲ. ಕೆಲಸ ಮಾಡಮ್ಮ, ನಮ್ಮ ಲಾರ ಮುಂದೆ ಒಂದು ದೊಡ್ಡ ಮರ ಇದೆಯಲ್ಲ, ಅಲ್ಲಿಗೆ ನಿನ್ನ ಸಂಸಾರನ ಶಿಫ್ಟ್ ಮಾಡ್ಕೊಂಡ್ಬಿಡು. ಅಲ್ಲಿಗೆ ನೀನೇ ಶಿಫ್ಟ್ ಆಗೋ. ಮೊದ್ಲು ನನ್ನ ಬೆಡ್ರೂಮ್ ನ ಆಲ್ಟ್ರೇಷನ್ ಮಾಡಿಸಿ ಅಲ್ಲಿಗೊಂದು AC ಫಿಕ್ಸ್ ಮಾಡ್ಸು. ಈ ಕೆಲಸ ಒಂದ್ ವಾರದಲ್ಲಿ ಆಗ್ಬೇಕು. ಇಲ್ಲ ಅಂದ್ರೆ ಏನು ನೀನು ಮನೆ ಬಿಟ್ಟು ಹೋಗ್ಬಿಡ್ತೀಯೋ? ಇಲ್ಲ, ನಿನ್ನೆ ಮನೆ ಬಿಟ್ಟು ಓಡಿಸ್ತೀನಿ. ಪಾಂಡುರಂಗ ಗಂಡುಗಲಿ ಹೆಸರಿಗೆ ಲಂಗ ತೋರಿಸಿದ ಮೇಲೆ ನೀವು ಗಂಟಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ರಿ. ಮನೆ ಮುಂದಿರೋ ಲಾನ್ ನಲ್ಲಿ ಒಂದು ಪ್ರಾರ್ಥನಾ ಮಂದಿರ ಕಟ್ಟಿಸ್ಕೊಡು. ಅಲ್ಲಿ ನಿಮ್ಮ ಅಪ್ಪನ ಫೋಟೋ ಇಟ್ಟು ಅವನ ಧ್ಯಾನದಲ್ಲೇ ಈ ಕೊನೆಗಾಲದ ಆಯಸ್ಸನ್ನ ಕಳೆದು ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವರೇ, ತಮ್ಮ ಕೊನೆಗಾಲದ ಆಯುಸ್ಸನ್ನ ಕಳೆಯೋದಕ್ಕೋಸ್ಕರ ಸಂಸಾರ ಸುಖನೇ ಕಾಣದೇ ಇರೋ ನನ್ನ ಆಯುಸ್ಸನ್ನ ಮುಗಿಸೋದಕ್ಕೆ ಅಂತ ಹೊರಟಿದಿರಲ್ಲ, ಇದು ನಿಮಗೆ ಸಮಂಜಸವೇ? ಹಬಿಡಿಯೇ ಒಂದು ಬ್ರಾಂಡೆಡ್ ಮೇಕಪ್ ಕಿಟ್ಟು, ಅದನ್ನ ಫಾರಿನ್ ಇಂದಾನೆ ತರಿಸ್ಬೇಕು. ನಾನು 2 years ಯೂಸ್ ಮಾಡ್ಬೋದು. ಅದಕ್ಕೆ ಓನ್ಲಿ 2 lakhs ಆಗುತ್ತೆ, ಕೊಟ್ಬಿಡಿ. ಇರೋ ಈ ಮನೆಗೆ ಬಣ್ಣ ಹೊಡಿಸಿ 16 ವರ್ಷ ಆಯ್ತು. ಬಣ್ಣ ಹೊಡಿಸ್ಬಿಟ್ರೆ ಎಲ್ಲಿ ದುಡ್ಡು ಖರ್ಚಾಗುತ್ತಂತ ನಾನು ತೆಪ್ಪಗಿದ್ದೀನಿ. ಅಂತದ್ರಲ್ಲಿ ಅಂಗೈಯಾಗದ ಮುಖಕ್ಕೆ ಬಣ್ಣ ಹೊಡಿಸ್ಕೊಳ್ಳೋದಕ್ಕೆ 2 ಲಕ್ಷ ರೂಪಾಯಿ ಕೇಳ್ತಾ ಇದ್ರಲ್ಲ, 2 ಪೈಸನು ನನ್ನ ಕಡೆಯಿಂದ ಕೊಡಲ್ಲ ರೀ. ಹಬಿ, ನೀವೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಏನು ಸತ್ತೋಗ್ಬಿಡ್ತೀರಾ? ಹೇಳಕ್ಕಾಗಲ್ಲ. ಏನ್ ಎಲ್ರು ಸೇರ್ಕೊಂಡು ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೀವೇನು ಸಾಯೋದು? ನಿಮ್ಮೆಲ್ರಿಗಿಂತ ಮುಂಚೆ ನಾನೇ ಸತ್ತೋಗ್ಬಿಡ್ತೀನಿ. ಇದು ಬೇರೆ ತೆಗ್ದಾಕ ಬಸ್ ಸಾಯೋದಕ್ಕೆ ಟೈಮ್ ಪ್ಲೇಸ್ ಫಿಕ್ಸ್ ಆಯ್ತಾ? ಮಾಯಾವತಿ, ನಾವು ದಯಾ ಮಾಡೋಕ್ಕೋಸ್ಕರ ಕಾಯ್ಕೊಂಡು ಕೂತಿದೀವ. ಬಸ್ ದಯಾಮರಣ ಸಿಕ್ಕೋದಿಲ್ಲ. ದಯಾಮರಣಕ್ಕೆ ಪರ್ಮಿಷನ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಪಾಸ್ ಆಗಿದೆ. ದೇವ್ರೆ ನಮ್ಮನ್ನ ಈ ಭೂಮಿಗೆ ತಂದು ಬಿಟ್ಟವನು, ಅವನಾಗ ಅವನೇ ಕರೆಸ್ಕೊಳ್ಳೋ ತನಕ ನಾವಾಗ ನಾವೇ ಸಾಯ್ಬಾರ್ದು, ಇನ್ನೊಬ್ಬರನ್ನ ಕೊಲ್ಲೂಬಾರ್ದು. ಅಲ್ಲ ಕಣವ, ಮಾತೆತ್ತಿದ್ರೆ ಸಾಕು ಮನೆ ಮಂದಿ ಎಲ್ಲ ದುಡ್ಡು ಬೇಕು ಅಂತ ನನ್ನ ಮೇಲೆ ಮುಗಿ ಬೀಳ್ತಾರೆ. ನನಗೆ ನೆಮ್ಮದಿ ಎಲ್ಲಿಂದ ಇದೆ? ದಯಾಮರಣ ಸಿಕ್ತೇ ಇದ್ರೆ ಏನಂತೆ, ನನ್ನ ಸಾವನ್ನ ನಾನೇ ಹುಡ್ಕೊಂಡು ಹೋಗ್ತೀನಿ. ಬಸ್ ಸ್ವಲ್ಪ ವೇಟ್ ಮಾಡಿ. ಯಾರಿಗ್ ಗೊತ್ತು, ನಿಮ್ ಹೆಂಡತಿ ಬದಲಾಗಿ ನಿಮ್ ಮಾತ್ ಕೇಳೋಂತ ದಿನ ಬಂದ್ರು ಬರ್ಬೋದು. ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಬರೋದು ಒಂದೇ, ನನ್ನ ಹೆಂಡತಿ ನನ್ನ ಮಾತ್ರ ಕೇಳೋದು ಒಂದೇ. ಅಲ್ಲೋ ಏನೋ ಬಿಟ್ಲಾ, ನೀನ್ ಇಂಟರ್ವ್ಯೂ ಪಾಸ್ ಆಗಿರೋ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ಯಾ? ಅಷ್ಟಾದ್ರೂ ಸಹ ಪೇಪರ್ ಅಲ್ಲಿ ಮಾಡಿದೆ. ಇಲ್ಲಿ ನೋಡು, ಏನೋ ಇದು ಪಾಂಡ್ರಂಗ ಕೈಯಲ್ಲಿ ಚಾಕು ಹಿಡ್ಕೊಂಡು ನಿಂತ್ಬಿಟ್ಟಿದಾನೆ. ಏನಪ್ಪ ಇದು? ನಮ್ಮ ಅಣ್ಣನ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ಆದ್ರೆ ಕಣ್ಣು ನೋಡಿದ್ರೆ ನಮ್ಮ ಅಣ್ಣ ಅಲ್ಲ ಅನ್ಸುತ್ತೆ. ಇವನು ನಮ್ ಭಾವ ಅಲ್ಲ, ನಮ್ ಭಾವನ್ ತರನೇ ಇರೋ ಇನ್ನೊಬ್ಬ ವ್ಯಕ್ತಿ. ಹೆಸರು ಡಿಚ್ಚಿ ಮಾದೇವ ಅಂತ. ಇನ್ನೊಬ್ಬ ದೊಡ್ಡ ತಿಕ್ಲ. ಅಲ್ಲಿಗೆ ಇವನೊಬ್ಬ ತಿಕ್ಲ, ನಮ್ಮನೇಲಿ ಇನ್ನೊಬ್ಬ ತಿಕ್ಲ. ಇವನ್ ತರನೇ ಪ್ರಪಂಚದಲ್ಲಿ ಇನ್ನ 6 ಜನ ಇದಾರೆ ಅಂತ ಇವನು ಗೊತ್ತಾಗೋಗಿದಂತೆ. ಹೌದಪ್ಪ, ಪ್ರಪಂಚದಲ್ಲಿ ಒಬ್ಬರ ತರನೇ 7 ಜನ ಇರ್ತಾರಂತ ನಾನು ಯಾವ್ದೋ ಬುಕ್ಕಲ್ಲಿ ಓದಿದ್ದೆ. ಆದ್ರೆ ಇವನು ನಂತರ ಇನ್ಯಾರು ಇರಬಾರ್ದು, ನೀ 6 ಜನನು ಕೊಲ್ತೀನಿ ಅಂತ ಶಬ್ದ ಮಾಡಿದಂತೆ. ಅಲ್ಲಪ್ಪ, ಅವರೆಲ್ಲ ಎಲ್ಲೆಲ್ಲಿ ಇರ್ತಾರೆ ಅಂತ ಇವನಿಗೆ ಗೊತ್ತು. ಹೇಗೋ ಪತ್ತೆ ಮಾಡಿದನ್ ಪಲ್ಲು. ಎಲ್ಲ ಕಡೆ ವಿಚಾರಿಸಿ ಇವನ್ ತರನೇ ಇರೋ 5 ಜನ ಆಗ್ಲೇ ಕೊಂಡಾಕ್ಬಿಟ್ಟಿದಾನಂತೆ. ಇನ್ನೊಬ್ಬ ಬೆಂಗಳೂರಿದ್ದಾನೆ ಅಂತ ಗೊತ್ತಾಗಿ ಅವನ್ನ ಕೊಲೆ ಮಾಡ್ಬೇಕು ಅಂತ ಇಲ್ಲಿಗೆ ಬಂದ್ಬಿಟ್ಟಿದಾನಂತೆ. ಅಯ್ಯೋ, ಹಾಗಿದ್ರೆ ಅನ್ಯಾಯವಾಗಿ ನಮ್ಮ ಪಾಂಡ್ರಂಗ ಸತ್ತೋಗ್ಬಿಡ್ತಾನಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಸಾಯ್ಬಾರ್ದು. ಮಾತೆತ್ತಿದ್ರೆ ಸಾಕು, ಆಸ್ತಿಲಿ ಭಾಗ ಕೊಡು, ದುಡ್ಡು ಕೊಡು ಅಂತ ಮುಗಿ ಬೀಳ್ತಾ ಇರ್ತೀಯ. ಈಗ ನೋಡಿದ್ರೆ ಅದೇ ಕಾರಣಕ್ಕೂ ನಮ್ಮನ್ನ ಸಾಯ್ಬಾರ್ದು ಅಂತ ಮೊಸಳೆ ಕಣ್ಣಿಗೆ ಹಾಕ್ತೀಯ ನೀನು. ನೋಡ, ನಾನು ಸತ್ತೋಗ್ತೇನೆ ಹಳೆ ಅಂದ್ರೆ ಅವ್ನು ಯಾವ ನನ್ನ ಸಾಯ್ಸಕ್ ಬಂದಿದ್ದಾನಲ್ಲ, ಅವನನ್ನ ಕರ್ಸ್ರಿ. ಅಯ್ಯೋ, ಅವನನ್ನೇನ್ ಕರೆಯೋದು? ಅವನೇ ಮುಂದೆ ಸಾಯ್ಸಕ್ ತುರ್ಗಾಲ ನಿಂತೇನೆ. ಅವನೇನು ನನ್ನನ್ನು ಸಾಯಿಸೋದು? ಅವ್ನು ನನ್ನನ್ನು ಸಾಯಿಸೋದಕ್ಕಿಂತ ಮುಂಚೆ ನಾನೇ ಸತ್ತೋಗ್ಬಿಡ್ತೀನಲ್ಲ. ಹಬಿ, ಸಾಯಷ್ಟು ಧೈರ್ಯ ನಿಮ್ಗಿದ್ಯಾ? ಮ್ಯಾರೇಜ್ ಆವಾಗಿಂದ ನೋಡ್ತಾನೆ ಇದೀನಿ, ಸಾಯ್ತೀನಿ ಕಣ್ರಿ ಅಂತ ಹೇಳ್ತಾನೆ ಇದ್ರ. ಒಂದು ಸಲನಾದ್ರೂ ಸತ್ತಿದ್ರಾ? ಕಟ್ಕೊಂಡಿರೋ ಹೆಂಡತಿ ಗಂಡ ಅನ್ನೋದನ್ನು ನೋಡ್ದೆ ಶೇಪ್ ತೆಗಿತಾ ನಿಂತಿದ್ದಾಳೆ. ನಿಮಗ್ ಸಾಯೋದಕ್ಕೆ ಧೈರ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನನ್ನ ಅಭಿಪ್ರಾಯನೂ ಅದೇನಪ್ಪ. ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟ? ಗೊತ್ತಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿಲ್ಲ. ಇದು ಗಂಡಗಲಿ ವಂಶದ ಗುಂಡಿಗೆ ಪ್ರಾಣ ಕೊಡೋದಕ್ಕೂ ಸರಿ, ಪ್ರಾಣ ಬಿಡೋದಕ್ಕೂ ಸರಿ. ಹಾಗಾದ್ರೆ ಸಾಯೋದಕ್ಕೆ ರೆಡಿ ಆಗಿ. ಏನು ಯಜಮಾನ್ರೆ, ಏನಿದು ಹೊಸ ವೇಷ? ನನ್ನ
ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ ಬಂದ್ರ? ಯಾರ ಗಿಣಿ ಚೆನ್ನಾಗೇ ಬಡಬಡಿಸುತ್ತೆ. ಬರ್ತೀಯ ನನ್ನ ಜೊತೆ ಬಾಡೂಟ ಹಾಕಿಸ್ತೀನಿ. ನಿಮ್ ಮನೆಯಲ್ಲಿ ಉಪ್ಪು ಖಾರ ಇದೆಯಾ? ಅದನ್ನೇ ಒಂದ್ ಡಬ್ಬಕ್ಕೆ ತುಂಬಿಕೊಂಡು ಬಾ. ಯಾಕೆ? ನಿನ್ನ ಮೈ ಮೇಲೆ ಸುರಿದು ನಿನ್ನನ್ನೇ ಕಚ ಕಚ ಅಂತ ಕಚ್ಕೊಂಡ್ ತಿನ್ನಕ್ಕೆ ನಡಿಯಲೇ. ಏನು ಎತ್ಕೊಂಡ್ರೆ ಕೈ ಬಿಡಿ, ಚಾಚಿ ಅಕ್ಕ ಬಂದ್ರೆ ಕಷ್ಟ. ಯಾವಳೆ ಅವಳು? ಈ ಧೈರ್ಯ ಮುಂಚೆನೆ ಎಲ್ಲ ಹೋಗಿತ್ತು ನಿಮ್ಗೆ ಮೂದೇವಿ? ಈ ಮನೆಯಲ್ಲಿ ಪಾಂಡುರಂಗ ಅಂತ ನನ್ನ ತರನೇ ಒಬ್ಬ ಇದಾನಂತೆ. ಅವನು ನಮ್ಮ ಮರ್ಯಾದೆಯಿಂದ ಆಚಿಕ್ಕರಿ. ಯಜಮಾನ್ರೆ ಏನೇನೋ ಹೇಳಿ ನನ್ಗೆ ಗಾಬರಿ ಹುಟ್ಟಿಸ್ಬೇಡಿ. ನೀನು ತಿಕ್ಕಲ್ ತರ ಮಾತಾಡಿದ್ರೆ ಒಂದೇ ಒಂದು ಡಿಚ್ಚಿ ಕೊಟ್ಟು ಮೈ ಮುಳೆ ಮುರಿದು ಬಿಡ್ತೀನಿ. ಅರಗಿಣಿ, ಏನ್ ನಿನ್ನ ಹೆಸರು? ನನ್ನ ಹೆಸರು ನಿಮಗ್ ಗೊತ್ತಿಲ್ವಾ? ಚಂಪಾ ಚಮೇಲಿ. ಅಲ್ಲಿಗೆ ಚಂಪನ್ ಕತೆ ಮುಗಿತು. ಅಷ್ಟೊಂದು ಖುಷಿ ಪಡ್ಬೇಡಿ, ಅವನು ಬಂದಿರೋದು ಪಾಂಡುರಂಗನ್ ಸಾಯ್ಸಕ್ಕ. ಗಿಣಿ ಮರಿ, ನನ್ನ ಜೊತೆ ಬರ್ತೀನಿ. ನಿನ್ನ ನನ್ನ ಪಂಜರದಲ್ಲಿ ಇಟ್ಬಿಟ್ಟು ಅರಗಿಣಿ ತರ ಸಾಕ್ತೀನಿ. ಓ, ನಾನು ತುದಿಗಾಲಲ್ಲೇ ನಿಂತಿದ್ದೀನಿ. ನಡೀರಿ ಹೋಗೋಣ. ಯಾಕ್ರ ಗಾಬರಿ ಆಗಿದ್ರೆ ಬಾಬಾ ನೋಡಿ ಎಲ್ಲ ನಿಂತ್ಕೊಳೆ. ಲೇ ಪಾಂಡುರಂಗ, ಯಾಕೋ ನಂತರ ಇದೆಯಾ? ನಿನ್ನ ನುಡ್ಕೋದಕ್ಕೆ 6 ತಿಂಗಳು ಟೈಮ್ ಹಿಡಿದೋಯ್ತಲ್ಲ. ಬರೀ ನಾನು ಒಬ್ಬ ಅಲ್ಲಪ್ಪ, ಒಬ್ಬರ ತರನೇ ಪ್ರಪಂಚದಲ್ಲಿ 7 ಜನ ಇರ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ಕೊಂಡ್ ಬರ್ತಾ ಇತ್ತು. ಇರ್ಬಾರ್ದು. ಈಗಾಗಲೇ ನಂತರ ಇರೋ 5 ಜನರನ್ನ ಡಿಚ್ಚಿ ಹೊಡೆದು ಸಾಯಿಸಾಕ್ಬಿಟ್ಟಿದ್ದೀನ. ನೀನೊಬ್ಬ ಉಳ್ಕೊಂಡಿದ್ಯಾ? ನಿನ್ನನ್ನು ಸಾಯಿಸಾಕ್ಬಿಟ್ರೆ ನಾನೊಬ್ಬ ಉಳ್ಕೊತೀನಿ ಕಣ. ಡಿಚ್ಚಿ ಮಾದೇವ. ಬಯಸದೆ ಬಂದ ಭಾಗ್ಯ, ನನ್ನ ಪಾಲಿನ ದಯಾಮರಣ ಬಾಪ್ಪ ಬಂದು ನಿನ್ನ ಕಿರುಗತ್ತಿಯನ್ನು ಬಿಚ್ಚಿ ನನ್ನ ಗುಂಡಿಗೆಯನ್ನು ಬಗೆದು ಕರಳನ್ನು ಕೊರಳಿನಲ್ಲಿ ಹಾಕಿತು. ಅಭಿ, ಡೋಂಟ್ ಟಾಕ್ ರಮೇಶ್. ಅದು ಬಿಟ್ಲಾ, ಗೋ ಅಂಡ್ ಅಟ್ಯಾಕ್. ಓ, ನಿಮ್ಮಿಬ್ರು ಯೋಗ್ಯತೆ ನನಗೆ ಗೊತ್ತಿಲ್ವಾ? ವೇಟ್. ಸೈಡಿ ಬಾರೆ ನೀನು. ಅಷ್ಟೇ ಮತ್ತೆ ನಾನು ರೊಚ್ಚಿಗೆದ್ರೆ. ಲೇ ಪಾಂಡುರಂಗ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಕಣ. ಬಾಗಿಲು ತೆಗಿಯೋ ರಾಜ. ನೋಡ, ನಾನು ನಿನಗೆ ಏನು ಮಾಡಲ್ಲಪ್ಪ. ನಾನು ನಿನ್ನ ಹತ್ರ ಸುಮ್ಮನೆ ಬರ್ತೀನಿ, ಸುಮ್ಮನೆ ಚಾಕನ ಆಚೆ ತೆಗಿತೀನಿ, ಸುಮ್ಮನೆ ನಿನ್ನ ಕತ್ತನ್ ಕೊಯ್ತೀನಿ. ನಿನ್ನ ಪಾಡಿ ನೀನು ಸುಮ್ಮನೆ ಸತ್ತಾಗ್ಬಿಡು, ನನ್ನ ಪಾಡಿ ನಾನು ಸುಮ್ಮನೆ ಮನೆ ಹೋಗ್ತೀನಿ. ಲೇ, ಈಗ ನೀನು ಆಚೆ ಬರಲಿಲ್ಲ ಅಂದ್ರೆ ಇವರೆಲ್ಲರೂ ಒಂದೊಂದೇ ಡಿಚ್ಚಿ ಹೊಡೆದು ಅಡ್ಡಡ್ಡ ಮಲಗಿಸ್ಬಿಡ್ತೀನ. ಬೇಡಪ್ಪ, ನನ್ನ ಮಗನ ಏನು ಮಾಡ್ಬೇಡಪ್ಪ. ನಮ್ಮ ಗಂಡುಗೈ ವಂಶದಲ್ಲಿ ಗಂಡಸು ಅಂತ ಉಳ್ಕೊಂಡಿರೋದು ಅವನೊಬ್ಬನೇ. ಹೌದು ಮಿಸ್ಟರ್ ಟಿಚ್ಚಿ ಅವರೇ, ನೋಡಿ, ನನ್ಗೆ ನನ್ನ ಹಬಿ ಬೇಕು. ನಿಮ್ಗೆ ಎಷ್ಟು ಮನಿ ಬೇಕೋ ನನ್ನ ಹತ್ರ ಕೇಳಿ, ನಾನು ನಿಮ್ಗೆ ಕೊಡ್ತೀನಿ. ಅದನ್ನ ತಗೊಂಡು ಸುಮ್ಮನೆ ನಿಮ್ ಪಾಡಿಗೆ ನೀವು ಹೋಗ್ತಾ ಇರಿ ಪ್ಲೀಸ್. ನನಗೆ ಬೇಕಾಗಿರೋದು ಹಣ ಅಲ್ಲ, ಅವನ ಹೆಣ. ಏನೋ ಹೆಣ್ಣೆಂಕರು ಕಾಡಿ ಬೇಡಿ ಕೇಳ್ಕೊತಾ ಇದ್ರಿ ಅಂತ ಒಂದು ದಿನದ ಮಟ್ಟಿಗೆ ಅವನಿಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ. ನೋಡಿ, ಅವನು ಇನ್ನೂ ಒಂದು ದಿವಸ ಬದುಕಿರ್ತಾನೆ. ಹಾಗಾಗಿ ನೀವ್ ಯಾರು ಮುಜುಗರ ಮಾಡ್ಕೊಳ್ದೇನೆ ಅವನು ಏನೇನು ಬಯಸ್ತಾನೋ ಅದನ್ನೆಲ್ಲ ಮಾಡಿ ಮಾಡಿ ಬಡಿಸಿ ನಾಳೆ ಬೆಳಗ್ಗೆ 7 ಗಂಟೆಗೆ ಚುಮ್ಮು ಚಳಿನಲ್ಲಿ ಬಂದು ಅವನ ಬಿಸಿ ಬಿಸಿ ರಕ್ತನ ಆಚೆ ಚೆಲ್ತೀನಿ. ಏನೋ ಯಜಮಾನ್ರೆ, ನಿಮ್ಗೋಸ್ಕರ ಜಾಂಗೀರ್ ಮಾಡಿದ್ದೀನಿ, ತಗೊಳ್ಳಿ. ತಗೊಳ್ಳಿ, ಇನ್ನೊಂದಿನ್ನಿ. ನನಗಿರೋದು ಒಂದೇ ಹೊಟ್ಟೆ ಒಂದೇ ಬಾ, ಹೇಳ್ತಿದ್ದಾವ. ಬೆಳಗ್ಗೆ ಅಷ್ಟೊತ್ತಿಗೆ ಆ ಟಿಚ್ಚಿ ಮಾದೇವ ಬಂದು ನಿಮ್ನ ಕೊಂದ್ಬಿಡ್ತಾನೆ. ಅಷ್ಟೊಳಗೆ ಇದನ್ನೆಲ್ಲ ತಿನ್ಬಿಡಿ, ಆಮೇಲೆ ನಿಮ್ ಬಾಯಿ ಹೊಟ್ಟೆ ಎಲ್ಲ ಒಂದೇ ಆಗ್ಬಿಡುತ್ತೆ. ಅಣ್ಣಯ್ಯ, ನಿನಗೋಸ್ಕರ ಪ್ರೀತಿಯಿಂದ ತರಿಸಿದೀನಿ ಹೋಟ್ಲಿಂದ, ತಿನ್ನಣ್ಣಯ್ಯ. ಪಾಂಡುರಂಗ, ಅಮ್ಮನ ಕಡೆ ತುತ್ತು ಬೇಡ ಅನ್ಬೇಡಕರು. ಇನ್ನು ಹಬಿ, ಆಪಲ್ ತಿನ್ನಿ ಹಬಿ. ಯಾರು ಏನು ಬೇಕಾದ್ರೂ ತಿನ್ಸಿ, ಆದ್ರೆ ಯಾರು ಮಸಾಲೆ ಮಾತ್ರ ತಿನ್ಸಕ್ ಹೋಗ್ಬೇಡಿ. ಯಾಕಪ್ಪ? ಈ ಕುರಿನ ಮಾರಮ್ಮನ ಬಲಿ ಕೊಡಕ್ಕಿಂತ ಮುಂಚೆ ಅದಕ್ಕೆ ಚೆನ್ನಾಗಿ ಮೇವಾಕಿ ಸುಣ್ಣ ನೀರು ಕುಡಿಸ್ತಾರಂತೆ. ಹಂಗಾಗೋಯ್ತಲ್ಲ ನನ್ನ ಕತೆ. ಇಷ್ಟೆಲ್ಲ ನಿನಗೆ ಯಾಕೆ ತಿನ್ನಿಸ್ತಾ ಇದ್ದೀವಿ ಗೊತ್ತಾ? ನಾಳೆ ಆ ಡಿಚ್ಚಿ ಮಾದೇವ ಬಂದಾಗ ಚೆನ್ನಾಗಿ ಹೊಡಿಲಿ ಅಂತ. ನನಗೆ ಶಕ್ತಿ ಬಂದ್ಬಿಟ್ಟು ಆ ಡಿಚ್ಚಿ ಮಾದೇವನ ಕರೆಸಿ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಏ ಡಿಚ್ಚಿ ಮಾದೇವ, ನೀನು ಗಂಡು ಸಾಕಿದ್ರ ಈ ಗಂಟೆಗಳ ಮುಂದೆ ಬಾರ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಡಿಚ್ಚಿ ಮಾದೇವ ಬಂದೇ ಬಿಟ್ಟ. ಏನಪ್ಪ ಹಿಂದು ಮುಂದೆ ನೋಡ್ತೀರ, ಕರೆದ ತಕ್ಷಣ ಬಂದ್ಬಿಡ್ತಲ್ಲಪ್ಪ. ಬಂದ್
ಆದ್ರೆ ನಾನು ಅವನನ್ನು ಸಾಯಿಸೋದು ನಾಳೆ ಬೆಳಗ್ಗೆ. ಆದ್ರೂ ಒಂದ್ಸಲ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದು. ಮಾದೇವಣ್ಣ ಬರೋದು ಬಂದಿದೀಯಾ, ಈಗಲೇ ನಾನು ಸಾಯಿಸ್ಬಿಡಪ್ಪ. ಮಿಕ್ಕಿರ ಈ ಸೇವೆ ಕೊಡ್ತೀನಪ್ಪ. ಈ ಮನೆಯವ್ರು ಯಾರು ಸರಿ ಇಲ್ಲ, ಎಲ್ರು ನನ್ನ ಮನೆಯಲ್ಲಿ ATM ಮಿಷಿನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಲೇ ಪಾಂಡ್ರಂಗ, ಅವಸರ ಮಾಡಬೇಡವ. ನಂದು ಮಾತು ಅಂದ್ರೆ ಮಾತು ಕಣ. ನಾನು ನಿನ್ನ ಬೆಳಗ್ಗೆವರೆಗೂ ಸಾಯಿಸಲ್ಲ ಕಣಪ್ಪ. ಅಲ್ಲಿವರೆಗೂ ನೀನು ನನಗೆ ಏನ್ ಬೇಕಾದ್ರೂ ಮಾಡ್ಬಿಡು, ನಾನು ಮಾತ್ರ ನಿನಗೇನು ಮಾಡಲ್ಲ. ಆದಷ್ಟು ಬೇಗ ನಿನ್ನ ಸಂಬಂಧಿಕರಿಗೆಲ್ಲ ಹೇಳ್ ಕಳಿಸ್ಬಿಡಪ್ಪ. ಅವರೆಲ್ಲರೂ ಬಂದು ನೀನು ಬಿಸಿ ರಕ್ತ ನೋಡ್ಬಿಟ್ಟು ತಣ್ಣನೆ ಕಣ್ಣೀರು ನಾಳೆ ಬೆಳಗ್ಗೆ ಬಂದು ನಿಜವಾಗ್ಲೂ ಕೊಲ್ತೀಯಾ? ಚಂಪಾ, ಇವರು ನನ್ನ ಯಜಮಾನ್ರು. ಲೇ ನನ್ನ ಅರಗಿಣಿ, ಕತ್ಲಿನಲ್ಲೂ ಬೆಳದಿಂಗಳ ತರ ಫಳ ಫಳ ಅಂತ ಹೊಳಿತೀಯಲ್ಲ. ಅವನು ಹೋದ್ರೆ ಏನಂತೆ, ನಿನ್ನ ಪಾಲಿಗೆ ನಾನಿದ್ದೀನಿ ಬಿಡು. ಬರ್ಲ ಈ ಮಾದೇವಪ್ಪ ನನ್ನ ಪಾಲಿಗೆ ಭಗವಂತಪ್ಪ ಬಂದಂಗೆ ಬಂದಪ್ಪ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆ ಬೆಳಗ್ಗೆ ನಾವು ಯಮನ ಮುಖ ನೋಡೋದಕ್ಕೆ ಅಂತ ಹೊರಟಿದೀವಿ. ಅದಕ್ಕಿಂತ ಮುಂಚೆನೆ ತಾವೆಲ್ಲರೂ ನನ್ನ ಮುಖ ಒಂದ್ಸಲ ನೋಡ್ಕೊಂಬಿಡಿ. ನಿಮ್ ಜೊತೆಗೆ ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ. ನಾನು ಹೋಗ್ತಾ ಇರೋದು ಹನಿಮೂನಿಗೆ ಅಲ್ಲ ಕಣೆ, ಯಾವಲೋಕಕ್ಕೆ. ಅಲ್ಲಿಗೆ ನಾನು ಬರ್ತೀನಿ, ಕರ್ಕೊಂಡು ಹೋಗಿ. ಹಾಗೆಲ್ಲ ಅಲ್ಲಿ ಕರ್ಕೊಂಡು ಹೋಗಕ್ ಬರಲ್ಲವಾ, ಅವ್ರವ್ರೇ ಹೋಗ್ಬೇಕು. ಯಾಕೆ? ನಾಗರ ಹೌಸ್ ಸಿನಿಮಾದಲ್ಲಿ ರಾಮಾಚಾರಿ ಮತ್ತೆ ಮಾರ್ಗಟ್ಟು ಬೆಟ್ಟದ ಮೇಲಿಂದ ಬಿದ್ದು ಇಬ್ರು ಒಟ್ಟಿಗೆ ಹೋಗ್ಲಿಲ್ವಾ? ಮಾತೃಶ್ರೀ ರಂಗಮ್ಮನವ್ರೆ, ಕಳಕೆಲ್ಲ ಹೋಗ್ಬಿಡಿ. ಕೊನೆ ಬಾರಿಗೆ ತಮ್ಮ ಪಾದದ ದರ್ಶನ ಕೊಟ್ಬಿಡಿ. ನಾವು ಕೈ ಮುಖತೀವಿ. ತಾವು ಹೋಗ್ಬಿಟ್ಟು ಬಾ ಮಗನೇ ಅಂತ ಅರಸಿ. ಬೇಡ ಮಗನೇ, ನೀನ್ ಹೋಗ್ಬಿಟ್ಟೆ ಈ ವಂಶದ ಕುಡಿನೇ ಹೊರಟೋಗುತ್ತಲ್ಲೋ. ಅಲ್ಲ ಅಣ್ಣ, ಆಸ್ತಿ ಪತ್ರಕ್ಕೆ ನೀನ್ ಇನ್ನು ಸೈನೇ ಹಾಕಿಲ್ಲ. ನೀನ್ ಹಾಗೆ ಹೋಗ್ಬಿಟ್ರೆ ನಮ್ ಗತಿ ಏನು? ನನ್ಗೆ ಗೊತ್ತು ಕಣ್ರೆ, ನಿಮ್ಮೆಲ್ರಿಗೂ ನನ್ನ ಮೇಲೆ ಕಣ್ಣಿಲ್ಲ, ನನ್ನ ಹತ್ರ ಇರೋ ದುಡ್ಡಿನ ಮೇಲೆ ಕಣ್ಣಿದೆ. ನಾನೇ ಹೊರಟೋಗ್ತೀನಲ್ಲ, ಅದನ್ನೆಲ್ಲ ತಗೊಂಡು ಸುಪ್ಪತ್ತಿಗೆಯಲ್ಲಿ ಮೇರಿದಿ. ಬೇಡ ಯಜಮಾನ್ರೆ, ಇನ್ಮೇಲಿಂದ ನಾವೆಲ್ಲರೂ ಹೊಂದ್ಕೊಂಡು ಹೋಗ್ತೀವಿ. ಮಾಡಿರೋ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ. ನೀವು ಕೇಳಿದ್ರೆ ಏನು ಬಂತು ಭಾಗ್ಯ, ಕೇಳೋರು ಕೇಳ್ತಾ ಇಲ್ವೇ? ನಾನ್ ಕೇಳಿಸ್ತೀನಿ ರೀ. ರೀ ಜಾತಿ ಅಕ್ಕ ಬಡ್ರಿ ಇಲ್ಲಿ. ಚಂಪಾ, ಅಕ್ಕ ನಿಕ್ಕಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಮೊದ್ಲು ಮಾಡಿರೋ ತಪ್ಪು ಕ್ಷಮೆ ಕೇಳಿ ಸಹಾಯ ಕೊಟ್ಟಿರೋರ್ನ ತಡೀರಿ. ಕ್ಷಮೆ ಕೇಳೋಂತ ತಪ್ಪು ನಾನು ಏನು ಮಾಡಿಲ್ಲ, ಸೊ ನಾ ಕ್ಷಮೆ ಕೇಳಲ್ಲ. ಹಾಗಾದ್ರೆ ನಾವು ಸಾಯೋದು ಶತಸಿದ್ಧ. ನಿಮ್ಗಂತೂ ಸಾಯೋದಕ್ಕೆ ಧೈರ್ಯ ಅಲ್ಲ. ನಿಮ್ಮನ್ ಕೊಲ್ಲೋ ಧೈರ್ಯ ಯಾರಿಗಿದೆ ಅಂತ ನಾನು ನೋಡ್ತೀನಿ. ಅಸಲ್ ಪಿಸಲ್ ಕಾ ಕಮ್ಜಾ ಸಡ್ಗೆ ಮಾನತ್ ಪಡೆ ಅಸು ಮುರ್ಗಿ ಅಂಡ ಗಾಯಸ್ ಪಕ್ಕೆ ರೈ ಹಣ್ಣ ಲೇನಿಲ್ಲ ಲೈ ಬಾರ ಶಿಸ್ಪಲ್ಲ, ಬಾರ ಬಾರ ಬಾರ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗ ಬಾರ ಅನ್ಬೇಡ. ಆಯ್ತು ಬಿಡ, ಏನ ಬಂದಿದ್ದ? ಆ ಕೊಲೆಗಾರ ಡಿಚ್ಚಿ ಮಾದೇವ ಬಂದಿದ್ದ. ಇನ್ನೂ ಇಲ್ಲ ಇನ್ಸ್ಪೆಕ್ಟ್ರೆ, ಇನ್ನೇನ್ ಬರ್ತಾನೆ. ಶಿಸ್ಪಾಲ್ ಸಾಹೇಬ್ರೆ, ಅವ್ನು ನಮ್ಮ ಮನೆಗೆ ಬಂದ್ರೆಷ್ಟು ಬಿಟ್ರೆಷ್ಟು, ಅದನ್ನ ಕಟ್ಕೊಂಡು ತಮಗೆ ಏನು? ಏನಯ್ಯ ಪಾಂಡ್ರಂಗ ಹೀಗ್ ಮಾತಾಡ್ತಾ ಇದ್ಯಾ? ನಮ್ಮನ್ನ ಏನ್ ಅನ್ಕೊಂಡಿದ್ಯಾ? ಸಮಾಜಕ್ಕೆ ರಕ್ಷಣೆ ಕೊಡೋ ಸಿಪಾಯಿಗಳು ನಾವು. ಜಾಜಿ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಆ ಡಿಚ್ಚಿ ಮಾದೇವ ಬಂದು ನಿನ್ನ ಕೊಲ್ತಾನಂತೆ. ಅದೇ ಕೊಲ್ತಾನ ನಾನು ನೋಡ್ತೀನಿ. ನೋಡಿ ಶಿಶುಪಾಲ ಸಾಹೇಬ್ರೆ, ಕೊಲ್ಲೋದಕ್ಕೆ ಅಂತ ಅವನು ಸಿದ್ಧವಾಗಿದ್ದಾನೆ, ಕೊಲ್ಲಿಸ್ಕೊಳ್ಳೋದಕ್ಕೆ ಅಂತ ನಾವು ಸಿದ್ಧವಾಗಿದ್ದೀವಿ. ಮತ್ತೆ ನೀವೇನ್ರಿ ಕಡ್ಡಿ ಆಡ್ಸೋದು? ನಮ್ಮ ಏರಿಯಾದಲ್ಲಿ ನನ್ನ ಅನುಮತಿ ಇಲ್ಲದೆ ಯಾರು ಸಾಯೋ ಹಾಗೂ ಇಲ್ಲ, ಸಾಯಿಸೋ ಹಾಗೂ ಇಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಸತ್ರೆ ಅದು ನನ್ನ ತಲೆ ಮೇಲೆ ಬರುತ್ತೆ. ಆಮೇಲೆ ನಾನು ಹೆಣ ಕಾಯ್ಬೇಕಾಗತ್ತೆ. ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದಾನೆ? ಇವತ್ತೇ ಕೊಲೆ ಮಾಡ್ತೀನಿ ಅಂತ ಮುಹೂರ್ತ ಇಟ್ಟಿದ್ದಾನೆ, ಸೊ ಅವ್ನು ಬಂದೇ ಬರ್ತಾನೆ. ಆ ಡಿಚ್ಚಿ ಮಾದೇವ ಪಾಂಡುರಂಗನ ಕೊಲೆ ಮಾಡ್ದಿರೋ ಹಾಗೆ ನಾವಿಬ್ರು ಕಾವಲಿರ್ತೀವಿ. ಇವ್ರು ನನಗೆ ಕಾವಲಿದಾರೋ, ನಾನು ಇವ್ರಿಗೆ ಕಾವಲಿದ್ದೀನೋ ದೇವ್ರಿಗೆ ಗೊತ್ತು. ರೇ ಜಾತಿ ಚಂಪಲ್ತೀನಿ ಅವರೇ, ಬನ್ರಿ ಇಲ್ಲೇ. ವಾಟ್ ಹವಿ? ಈ ದೃಶ್ಯ ನೋಡಿದ ಮೇಲೆ ವಾಟ್ ಹಬಿ ಅಂತ ಪ್ರಶ್ನೆ ಕೇಳ್ತಿರಲ್ಲ, ನಾನು ನಿಮ್ಗೆ ಏನು ಉತ್ತರ ಕೊಟ್ಟಿರಿ? ಸರ್ ಹೇಳಿ ಸರ್. ಕಾಫಿ ಬಂತಾನ? ಸರ ಕಳಿಸ್ತೀನಿ ರೀ ಸರ್. ಕಾಫಿ ತಗೊಂಬ. ಸರ್ 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 ಇಲ್ಲ ಸರ್, ಇನ್ನೂ ಬಂದಿಲ್ಲ. ಅವ್ನು ಇಲ್ಲೇ ಬರ್ತಾನೆ ಸರ್, ನಿಮ್ಮನ್ ಕಂಡ್ರೆ ಭಯ. ಅವನ್ ಬರೋದಿಲ್ಲ, ನೆಮ್ಮದಿಯಾಗಿರಿ. ಶಿಶುಪಾಲ, ನಾನು 1 ಗಂಟೆಯಿಂದ ಗಮನಿಸ್ತಾ ಇದ್ದೀನಿ ಕಣ್ರಪ್ಪ. ನನ್ನನ್ನು ಕಾವಲು ಕಾಯೋದು ಬಿಟ್ಬಿಟ್ಟು ಕರೆಕ್ಟಾಗಿ ನಿದ್ದೆ ತೆಗೆದ್ರಲ್ಲ, ಇದನ್ನೇನು ನನ್ನ ಮನೆ ಅನ್ಕೊಂಡಿದ್ರು ಇಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರು? ಮಾದೇವ, ಡಿಚ್ಚಿ ಮಾದೇವ, ಕೊಲ್ಲೋದಕ್ಕೆ ನಾನು ರೆಡಿ, ಸಾಯೋದಕ್ಕೆ ನೀನ್ ರೆಡಿನಪ್ಪ? ನಾನು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ, ನೀನು ಕೊಲ್ಲೋದಕ್ಕೆ ತಯಾರಾಗಿದ್ದೀನೋ? ಬಾರೋ, ಧೈರ್ಯ ಬಾರೋ. ಎಲ್ಲ ಹೋಗ್ತಾರೆ, ಇಲ್ಲೇ ಇರಿ. ಒದ್ದು ಬಿಟ್ಲಾ? ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸ್ವಾಮಿನ ನಾ ಪತ್ತೆ. ನೀನ್ ಅವ್ರಿಬ್ರಿಗೂ ಡಿಚ್ಚಿ ಹೊಡೆದು ಮಲಗಿಸ್ಬಿಟ್ಟಿಲ್ಲಣ್ಣ, ಅದಕ್ಕೆ ಅವ್ರ ಹೆದ್ರು ಓಡೋಗ್ಬಿಟ್ರು. ಅಯ್ಯೋ ಡಿಚ್ಚಿ ಮಾದೇವ, ಇವತ್ತು ತಪ್ಸ್ಕೊಂಡ್ಬಿಟ್ಟ. ಪರವಾಗಿಲ್ಲ,
ನಾಳೆ ನಾನು ಮತ್ತೆ ಬರ್ತೀನಿ. ನಾಳೆ ಮತ್ತೆ ಬರ್ತೀಯಾ? ಅವನ ಹಣೆ ಮೇಲೆ ಒಂದು ದೊಡ್ಡ ಕುಂಕುಮ ಇಟ್ಟು ಕೊರಳಲ್ಲಿ ಒಂದು ಹಾರ ಹಾಕಿ ರೆಡಿ ಮಾಡಿ ಇಟ್ಟಿರು. ಯಾಕೆ? ಬರ್ತಿದ್ದಂಗೆ ಅವ್ನ ಕತ್ತನ್ನ ಕುಯ್ಯಕ್ಕೆ. ಯಾರ್ ನೀವಿಬ್ರು? ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗಲ್ವಾ ನಾನು ಡಾಕ್ಟ್ರು ಅಂತ ಹಾಕೊಂಡ್ರು ಅಂತ. ಆದ್ರೆ ನೀವಿಬ್ರು ಎಲ್ಲೋ ನೋಡಿದ್ದೀನಲ್ಲ. ಹೆಣ ಕುಯ್ಯೋ ಜಾಗದಲ್ಲಿ ನೋಡಿರ್ಬೇಕು. ಆದ್ರೆ ನಮ್ಮ ಮನೇಲಿ ಯಾವ ಹೆಣನೂ ಇಲ್ವಲ್ಲ. ಆದ್ರೆ ಈಗ ಬೀಳುತ್ತಲ್ಲ. ಜಾಗ ಫೋನ್ ಮಾಡಿ ನಮ್ಮನ್ನ ಕರೆಸ್ಕೊಂಡ್ರು. ಓ ಡಾಕ್ಟರ್ ಪ್ಲೀಸ್ ಯಾಕೆ ಪೇಷಂಟು? ನೋಡಿ ಇವರಿಬ್ರೇ ಪೇಷಂಟು. ಆ ಡಿಚ್ಚಿ ಮಾದೇವ ಬಂದು ಇವರಿಬ್ರಿಗೂ ಒಂದೇ ಒಂದು ಡಿಚ್ಚಿ ಕೊಟ್ಟ. ತಲೆ ಆಂಬುಡಿ ತರ ಉತ್ಕೊಂತಿದೆ. ದಿಚ್ಚಿ ತಲೆ ಹೊಡೆದಿರೋದು ಆದ್ರೆ ಕಣ್ಣು ಯಾಕೆ ಮುಚ್ಕೊಂಡಿದ್ದಾರೆ? ಝೂಮ್ ಬರಾಬರ್ ಝೂಮ್. ಯಾರ್ ತಾತ ನೀನು? ಹೊಸ ಡಾಕ್ಟರ್ ಕರಿತೀವ? ಏನಾಗ್ಬೇಕಾಗಿತ್ತು? ಗೂರ್ನ ಕಣವ ತೋರ್ಸ್ಕೊಬೇಕಿತ್ತು. ಇಲ್ಲೇ ಇರು, ಕರಿತೀನಿ. ಡಾಕ್ಟರ್ ಅಂಕಲ್, ನಿಮ್ಮನ್ನ ಹುಡ್ಕೊಂಡು ಪೇಷಂಟ್ ಇಲ್ಲೇ ಬಂದಿದೆ. ಯಾರಮ್ಮ? ಹೋಗ್ ನೋಡಿ. ಸರ್ ಕಣ್ಣು ನೋಡಿ. ನನ್ನಲ್ಲ ಅವನು. ನೋಡಿದ್ರೆ ಇದು ಅಗ್ನಿ ಅನ್ಸುತ್ತೆ ಕಣೋ. ಸುಳ್ಳು ಹಚ್ಕೊಳ್ಳಿ. ಯಾವಾಗಿಂದ ಗುರ್ಲು? ಅವ್ನು ಹುಡ್ದಾಗಿಂದ ಗಂಟು ಬಿಟ್ಟಿದೆ ಮುಂಡೆದು. ಅದು ಯಾರೋ ಬದುಕಿರೋ ಮೀನು ನುಂಗು ಸರಿ ಹೋಯ್ತದೆ ಅಂದ್ರು. ಆ ಮೀನು ನುಂಗೋಣ ಅಂತ ಹೋದೆ, ಅದು ಗಂಟೆ ಒಳಗೆ ಕಂಬಿಟ್ಟು ಇನ್ನು ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಉಳ್ಕೊಂತಾರ ಮೀನು? ಇಲ್ಲಿ ಉಳ್ಕೊಂಡದ ಮೀನು? ಇಲ್ಲಿ ಹೆಚ್ಚಿ ಮಾದೇವ, ನೀನ್ ವೇಷ ಮಾರಿಸ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡ. ನೀನ್ ಅನ್ಕೊಂಡಾಗ ನಾನ್ ಡಾಕ್ಟರ್ ಅಲ್ಲ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಎಸ್ ಸರ್. ಅವ್ರಿಗೇನ್ ಮಾಡ್ದೆ? ಅದು ಏನ್ ಮಾಡಿದೆ ಗೊತ್ತಾ ಸರ್? ಏನವ ಪೊಲೀಸರನ್ನ ಬಿಟ್ಬಿಟ್ಟು ಈ ಡಿಚ್ಚಿ ಮಾದೇವನ ಹಿಡ್ಕೊಡ್ಬೇಕು ಅಂತ ಸ್ಕೆಚ್ ಹಾಕಿದ್ರ? ಎಲ್ಲಿ ಪಾಂಡ್ರಂಗ? ಅವರು ಮನೇಲಿ ಇಲ್ಲ. ಚುಮ್ಮು ಚಳಿನಲ್ಲಿ ಬಂದು ಸಾಯಿಸ್ಬಿಟ್ರೆ ಅವನಿಗೆ ಆ ಜಾಸ್ತಿ ನೋವು ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ತಪ್ಸ್ಕೊಂಬಿಟ್ಟೆ. ಪರವಾಗಿಲ್ಲ ಬಿಡಿ, ಸಂಜೆ ತಂಪೊತ್ನಲ್ಲಿ ಬಂದು ತಣ್ಣಗೆ ಮಲಗಿಸ್ಬಿಡ್ತೀನಿ. ಏನ್ ಸರ್ ನಿಮ್ಮನ್ನು ಹೊಡೆಯೋರಿದ್ದಾರ? ಅಯ್ಯೋ, ಆ ಡಿಚ್ಚಿ ಮಾದೇವನ್ ಹಿಡಿಯೋದಕ್ಕೋಸ್ಕರ ನಾವು ಡಾಕ್ಟರ್ ವೇಷದಲ್ಲಿ ಬಂದ್ರಮ್ಮ. ಅವ್ನು ಹೊಡೆದಿದ್ ಒಂದೇ ಒಂದು ಡಿಚ್ಚಿಗೆ ನಮ್ ಕಣ್ಣು ಕತ್ಲಾಗಿ ಮೂರ್ಛೆ ಹೋಗ್ಬಿಟ್ಟಮ್ಮ. ಅಲ್ಲ ಸರ್, ಜನರನ್ನ ಕಾಯೋ ನಿಮ್ಗೆ ಹೊಡೆದಿದ್ದಾರೆ ಅಂದ್ರೆ ತುಂಬಾ ಅನ್ಯಾಯ ಸರ್. ಅದಕ್ಕೆ ಈ ಸಲ ಯಾಮಾರ್ಬಾರ್ದು ಅಂತ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದೀವಿ. ಬಟ್ಟೆ ಎಲ್ಲ ಕಣೋ, ಯೂನಿಫಾರ್ಮು. ಅಲ್ಲ ಸರ್, ನೀವ್ ಇಷ್ಟೊಂದು ಮದುವೆ ತಿಂದ್ಮೇಲೂ ಸುಮ್ಮನಿದ್ದೀರಲ್ಲ, ನಂಗೆ ಅರ್ಥನೇ ಆಗ್ತಲ್ಲ ಸರ್. ನಾವೇನಮ್ಮ ಮಾಡಕ್ಕಾಗುತ್ತೆ? ಸಾಯೋದಕ್ಕೆ ಪಾಂಡುರಂಗ ರೆಡಿ ಆಗಿದ್ದಾನೆ, ಸಾಯಿಸೋದಕ್ಕೆ ಅವ್ನು ರೆಡಿ ಆಗಿದ್ದಾನೆ. ಅವರಿಬ್ರು ರೆಡಿ ಆಗ್ಬಿಟ್ರೆ ಅವ್ರ ಮಧ್ಯದಲ್ಲಿ ನಮ್ಗೇನಿದೆಯಮ್ಮ ಕೆಲಸ? ಇನ್ಸ್ಪೆಕ್ಟ್ರೆ, ಹಾಗಾದ್ರೂ ಮಾಡಿ ನನ್ನ ಮಗನ್ನ ಬದುಕಿಸ್ಕೊಡಿ. ಇವಳು ನನ್ನ ಮಗನ್ನ ಒಂದೇ ಒಂದ್ ಸಲ ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವಾದ್ರೂ ಸ್ವಲ್ಪ ಹೇಳಿ. ಏನಮ್ಮ ಅವ್ರು ಹೇಳಿದ್ ಕೇಳಿಸ್ತಾ? ನೋ ನಾನು ಯಾವ ತಪ್ಪು ಮಾಡಿಲ್ಲ, ಹಾಗಾಗಿ ಕ್ಷಮೆ ಕೇಳಲ್ಲ. ಇನ್ಸ್ಪೆಕ್ಟರ್, ಯು ಡೋಂಟ್ ವರಿ. ಆ ಕೊಲೆಗಾರ ನನ್ನ ಅಭಿನ ಏನು ಮಾಡಕ್ಕಾಗಲ್ಲ. ಅವ್ರನ್ನ ಅಂತ ಸೇಫ್ ಆದ ಪ್ಲೇಸ್ ಅಲ್ಲಿ ಬಚ್ಚಿಟ್ಟಿದ್ದೀನಿ. 10 days ಅವ್ರಿಗೆ ಯಾರ ಕೈಗೂ ಸಿಗಲ್ಲ. ಇದನ್ನ ನಾನ್ ನಂಬೋದಿಲ್ಲ. ಸಾಯ್ಬೇಕು ಅಂತ ನಿರ್ಧಾರ ಮಾಡಿದವರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಬಂದೇ ಬರ್ತಾರೆ, ಸತ್ತೇ ಸಾಯ್ತಾರೆ. ಸಾಧ್ಯನೇ ಇಲ್ಲ. ಪಲ್ಲು ಬಿಟ್ಲು ಅವ್ರನ್ನ ಅಂತ ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ. ಜಾತಿಗೆ ನೀವ್ ಹೇಳಿದ ಕೆಲಸ ಮುಗಿಸ್ಬಿಟ್ಟೆ. ವೆರಿ ಗುಡ್. ಯಾರಿಂದನೂ ಅವ್ರನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ ತಾನೇ? ನೋ ಚಾನ್ಸ್. ಯಾರ ಬಗ್ಗೆ ಮಾತಾಡ್ತಿದ್ರಪ್ಪ? ನಿಮ್ ಬಗ್ಗೆ. ನೀವೇನ್ ಬಂದ್ರಿ? ದಡ್ಡ, ಕಾಲ್ಗಳನ್ನ ಕಟ್ಟಿ ಕೈ ನಂಗೆ ಬಿಟ್ಟು ಬಂದಿದ್ದಲ್ಲ, ಕೈಯಿಂದ ಬಿಚ್ಕೊಂಡೆ ಬಂದೆ. ಒಂದನ್ನ ತಿಳ್ಕೊಂಬಿಡಿ, ನಾನು ಸಾಯೋದ್ ಗ್ಯಾರಂಟಿ. ಅದಕ್ಕೆ ಈಗ್ಲಾದ್ರೂ ಕ್ಷಮಾಪಣೆ ಕೇಳ್ಬಾರ್ದಾ? ನೋ ನಾನೇನು ತಪ್ಪು ಮಾಡಿಲ್ಲ. ನಾನು ಸಾರಿ ಕೇಳಲ್ಲ. ಹಾಗಿದ್ರೆ ನಾನು ಹತ್ತೆ ಸಾಯ್ತೀನಿ. ಪಾಂಡುರಂಗ, ನೀನ್ ಸಾಯೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡೋದಿಲ್ಲ. ಶಿಶುಪಾಲ, ನಾನು ಸಾಯೋವಾಗ ನೀನೇನಾದ್ರೂ ಅಡ್ಡ ಬಂದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಚೀಟಿ ಬರ್ದಿಟ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ಇದೊಳ್ಳೆ ಪೀಕಾಟಿಗೆ ಬಂತಲ್ಲ ಸರ್. ಆ ಅಪ್ಪ ಹೇಳ್ದಂಗ್ ಮಾಡ್ಬಿಟ್ರೆ ನಾನೇ ನಿಮ್ಮನ್ನ ಏರೋಪ್ಲೇನ್ ಎತ್ತಿಸ್ಬೇಕಾಗುತ್ತಲ್ಲ ಸರ್. ಇದು ಒಳ್ಳೆ ಕರ್ಮಕ್ಕೆ ಬಂತಲ್ಲೋ. ಆ ಅಮ್ಮ ಒಂದೇ ಒಂದ್ಸಲ ಸಾರಿ ಅಂತ ಹೇಳ್ಬಿಟ್ರೆ ಕಥೆನೆ ಮುಗ್ದೋಗುತ್ತಲ್ಲ ಸರ್. ಗಂಡ ಬೇಕು ಅಂದ್ರೆ ಸಾರಿ ಅಂತ ಕೇಳ್ಬಿಡಮ್ಮ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಏನಮ್ಮ ತಪ್ಪಾಯ್ತು ಅಂತ ಒಂದು ಮಾತು ಹೇಳ್ಬಿಟ್ರೆ ನಿನ್ ಗಂಡಿಗೆ ಏನ್ ಮುಳುಗ್ ಹೋಗುತ್ತೆ? ನಿಮ್ಗೆ ನಿಮ್ ಗಂಡ ಬೇಡವಾಗಿರ್ಬೋದು, ಆದ್ರೆ ನಂಗೆ ನಮ್ಮ ಯಜಮಾನ್ರು ಬೇಕು. ಕ್ಷಮಾಪಣೆ ಕೇಳ್ರಿ. ನಾಳೆ ಪಾಂಡುರಂಗ ಏನಾದ್ರು ಸತ್ರೆ ನೀವೇ ಅದಕ್ಕೆ ಕಾರಣ ಅಂತ ತಗೊಂಡೋಗಿ ಒಳಗಡೆ ಹಾಕ್ಬಿಡ್ತೀನಿ. 14 ವರ್ಷ ಜೈಲ್ ಶಿಕ್ಷೆ. ನಾನು ಜೈಲ್ಗೆ ಹೋಗಲ್ಲ. ಹಾಗಿದ್ರೆ ತಪ್ಪಾಯ್ತು ಅಂತ ಕೇಳ್ಕೊಮ್ಮ. ಅಭಿ, ಕಮ್ ಹಿಯರ್. ಬರವರೆ ಪ್ಲೀಸ್ ಅಭಿ,
ತಪ್ಪಾಯ್ತು. ಇನ್ಮೇಲೆ ನಿಮ್ಗೆ ಅದು ಬೇಕು ಇದು ಬೇಕು ಅಂತ ಪೀಡ್ಸಲ್ಲ. ತುಂಬಾ ಪ್ರೀತಿಯಿಂದ ನೋಡ್ಕೋತೀನಿ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಜಾಜಿ ಜಂಬಲ್ದಿನಿಯವ್ರೆ, ನೀವು ತಪ್ಪಾಯ್ತು ಅಂತ ಕೇಳ್ಕೊಂಡ್ರಲ್ಲ, ಅಷ್ಟು ಸಾಕು ಬಿಡ್ರಿ. ನಾನೀಗ ಸಾಯಲ್ಲ, ನಿಮ್ಮ ಪ್ರೀತಿಗೋಸ್ಕರನಾದ್ರೂ ನಾನು ಬದುಕಿರ್ತೀನಿ. ಅಬ್ಬ, ಅಂತೂ ಒಂದ್ ಲೆವೆಲ್ ಬಂತು. ನೀವ್ ಯಾರು ಎದುರ್ಕೊಂಬೇಡಿ, ಆ ಡಿಚ್ಚಿ ಮಾದೇವನ ಚಿಟ್ಕಿ ಹೊಡೆದಲ್ಲಿ ಹಿಡಿದು ಬಿಸಾಕ್ತೀನಿ. ಮಾದೇವ, ಡಿಚ್ಚಿ ಮಾದೇವ, ಲೋ ಪಾಂಡ್ರಂಗ, ನನ್ನ ಕೈಯಿಂದ ಅದೆಷ್ಟು ದಿನ ಅಂತ ತಪ್ಕೊಂಡು ಓಡಾಡ್ತೀಯೋ, ಇವತ್ತು ನಿನ್ನ ರಕ್ತದ ಜೊತೆ ನಾನು ಹೋಗ್ಲಿ ಆಡ್ಬಿಡ್ತೀನೋ. ನಾನು ಹೋಗ್ಲಿ ಆಡ್ತೀನಿ ಕಣ. ಲೇ ಮಾದೇವ, ನನ್ ಇದ್ದೇ ಸ್ಪಾಟಲ್ಲಿ ನನಗೆ ಡಿಚ್ಚಿ ಹೊಡಿದ್ಯಾ? ತಗೋ. ಸರ್ ಲಾಟಿ ಇವಾಗ ತಲೆ ಹಾಕ್ತಾರೆ ಹೊಡ್ಕೋತೀರಾ? ಸ್ಟೇಷನ್ ಕಳ್ಕೊಂಡು ನಡಿ, ಬೋಟಿ ತೆಗೋಣ. ಅಬ್ಬ ಅಂತ ಒಂದು ಗಂಡಾಂತರ ತಪ್ಪು. ಜಾಜಿ ಜಂಬಲ್ದಿನಿ ಅವರೇ, ತಮಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ತಾನೆ ನನ್ನನ್ನ ನೀವು ಉಳಿಸ್ಕೊಂಡಿದ್ದ. ನೋಡು ಹಬಿ, ಡಿಚ್ಚಿ ಮಾದೇವನ್ ಭಯದಿಂದ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಡವ್ ಮಾಡ್ದೆ.